मत्तूर मंजू यहाँ पे मौजूद है। मैं शक्तिशाली कहता हूँ योगी। अस्सलाम वालेकुम। ಇವತ್ತು ಪುಣ್ಯವಾದಂಥ ಬಕ್ರೀದ್ ಹಬ್ಬವನ್ನು ನಮ್ಮೆಲ್ಲ ಭಾರತ ದೇಶದಿಂದ ಪ್ರಪಂಚದಾದ್ಯಂತ ಇವತ್ತು ನಡೀತಾ ಇದೆ. ಇವತ್ತು ನಾವೆಲ್ಲರೂ ಬಕ್ರೀದ್ ಹಬ್ಬ ಆಚರಣೆ ಮಾಡುವಾಗ ಎಲ್ಲರೂ ಕೇಳ್ಕೊಳ್ಳೋದಿದೆ, ಒಳ್ಳೆ ಆರೋಗ್ಯ ಕೊಡಿ, ಒಳ್ಳೆ ಭಾಗ್ಯ ಕೊಡಿ, ನಮ್ಮೆಲ್ಲರನ್ನು ಸುಖ ಶಾಂತಿ ನೆಮ್ಮದಿಯಿಂದ ಕಾಪಾಡಿ ಅಂತ ತಾವೆಲ್ಲರೂ ಪ್ರಾರ್ಥನೆ ಮಾಡಿದರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಆ ದೇವರು ಎಲ್ಲ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೆಯ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಆ ಎಲ್ಲ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವರ್ಷವೂ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ. ವರ್ಷವೂ ಇದೆಲ್ಲ ನಾವು ಕೇಳ್ಕೊಳ್ತಾ ಇರ್ತೇವೆ. ಕೇಳಿದಾಗ ದೇವರು ನಾವೆಲ್ಲ ಹೋದ ವರ್ಷ ಇರ್ಬೋದು, ಈ ವರ್ಷ ಇಲ್ಲಿ ಬಂದಿದ್ದೀವಲ್ಲೇ ಆ ದೇವರು ನಮಗೆಲ್ಲ ಆಶೀರ್ವಾದ ಮಾಡಿ ಚೆನ್ನಾಗಿದೆ ಅಂತಿದ್ದಕ್ಕೆ ನಾವಿಲ್ಲಿರೋದೆಲ್ಲ ಬಂದಿದ್ದೀವಿ. ಇಲ್ಲಾಂದ್ರೆ ಬರೋಕ್ಕಾಗೋದಿಲ್ಲ ನಾವೆಲ್ಲರೂ. ಅದೇ ರೀತಿ ವರ್ಷವೂ ನಮ್ಮನ್ನ ಇಲ್ಲಿ ಕಲಿಸ್ತಾ ಇದ್ದಾರೆ ಅಂದರೆ ನಾವೆಲ್ಲ ಪುಣ್ಯವಂತರು, ಭಾರತೀಯರೆಲ್ಲ ಪುಣ್ಯವಂತರು ನಾವೆಲ್ಲರೂ. ಅದರಿಂದ ಇವತ್ತು ಈ ಒಂದು ಒಳ್ಳೆ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಅಷ್ಟು ಕ್ಲೀನಾಗಿ ನಾವೆಷ್ಟೋ ನೋಡಿದ್ದೀವಿ ಈ ಥರ ನಮ್ಮ ಕೋಲಾರಲ್ಲಿ ತುಂಬ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ, ತುಂಬ ಸೈಲೆಂಟ್ ಆಗಿ, ತುಂಬ ಸಿಸ್ಟಮ್ಯಾಟಿಕ್ ಆಗಿ, ತುಂಬ ಅದ್ಭುತವಾಗಿ ನಡೀತಾ ಇದೆ ಕೋಲಾರಲ್ಲಿ. ಅದರಿಂದ ಖುಷಿ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದ್ಸಲ ಎಲ್ಲರಿಗೂ ಈದ್ ಮುಬಾರಕ್, ಎಲ್ಲರಿಗೂ ಹೊಲ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಸುಖ ಶಾಂತಿ ನಿಮ್ಮದೇ ಕೂಡ ದೇವರು ಕಾಪಾಡಲಿ. ಆಮೇಲೆ ಕಮಿಟಿ, ಅಂಜುಮನ್ ಕಮಿಟಿ, ನಮ್ಮ ಹಿರಿಯರಂತ ನಜೀರ್ ಅವರು ಎಲ್ಲರೂ ವರ್ಷವೂ ಬಂದು ಈ ಕೆಲಸವನ್ನು ಮಾಡ್ತಾರೆ. ಅವ್ರ ಕುಟುಂಬರಿಗೂ ಒಳ್ಳೇದಾಗಲಿ ಅಂತ ಆ ಎಲ್ಲದಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತಾಡ್ತೀನಿ. ಬಹಳ ಪವಿತ್ರವಾದ ದಿನ ಬಕ್ರೀದ್ ಹಬ್ಬ. ಎಲ್ಲರ ಮನೆಯಲ್ಲೂ ಕೂಡ ಈ ಸಂಭ್ರಮ ಆಚರಣೆಗಳಿರ್ತದೆ. ದೇವರು ಇದೇ ರೀತಿ ವರ್ಷ ಪೂರ್ತಿ ತಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿ ಅಂತ ಇಡೀ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಸುಖ ಶಾಂತಿ ತಿಳಿಸಬೇಕು. ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಇರಬೇಕು, ಏನು ಸಮಸ್ಯೆಗಳ ಮುಂದೆ ಆಗಬಾರ್ದು. ಆದರೂ ಕೂಡ ಎಲ್ಲರೂ ಸೇರಿ ಸಮಸ್ಯೆ ಬಗೆಹರಿಸಿಕೊಂಡು ಈ ದೇಶವನ್ನು ಮುನ್ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳು.